ಕೋವಿಡ್ ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಬಟ್ ನಮ್ಮ ಬಿಬಿಎಂಪಿ ಕತೆ ಏನು ಅಂತ ನೋಡೋದಾದ್ರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಪರಿಸ್ಥಿತಿ ಮತ್ತೊಮ್ಮೆ ಇದೆಯಾ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾವು ಯಾಕೆ ಹೀಗೆ ಹೇಳ್ತಾ ಇದೀವಿ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ನೋಡೋಣ ಬನ್ನಿ. ಕೊರೋನಾ ಎಚ್ಚರಿಕೆ ಕೊಟ್ಟರು ನಿದ್ರೆಯಲ್ಲಿ ಬಿಬಿಎಂಪಿ. ಧೂಳು ಹಿಡಿದಿವೆ ಔಷಧ ಸಿಂಪಡಣೆಯ ವಾಹನಗಳು. ಕೋವಿಡ್ ಒಪ್ಪುತಳಿಯ ಭೀತಿ ರಾಜ್ಯ ವ್ಯಾಪಿಸಿದೆ. ಈ ಆತಂಕದ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ರಾಜ್ಯ ಕೇಂದ್ರ ಆರೋಗ್ಯ ಇಲಾಖೆಗಳು ಸರಣಿ ಸಭೆಗಳ ಮೂಲಕ ಮುಂಜಾಗ್ರತಾ ಕ್ರಮಗಳು ಸಿದ್ಧತೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ರೆ, ಇತ್ತ ಬಿಬಿಎಂಪಿ ಮಾತ್ರ ಗಾಢ ನಿದ್ರೆಯಲ್ಲಿ ಇದೆ. 2019ರ ಮೊದಲ ಕೋವಿಡ್ ಸಂದರ್ಭದಲ್ಲಿ ನಗರದ ಏರಿಯಾಗಳನ್ನ ಸ್ಯಾನಿಟೈಸ್ ಮಾಡೋದಿಕ್ಕೆ ಅಂತಾನೆ ಮಿಸ್ಟ್ ಕೆನಾನ್ ಯಂತ್ರಗಳನ್ನ ತಯಾರಿಸಲಾಗಿತ್ತು. ಒಂದು ವಾಹನಕ್ಕೆ ಸುಮಾರು 50 ಲಕ್ಷ ವ್ಯಯ ಮಾಡಿ ನಗರದ 8 ವಲಯಗಳಿಗೆ 8 ವಾಹನಗಳನ್ನು ತರಲಾಗಿದೆ. ಆದರೆ ಈಗ ವಾಹನಗಳು ಬಿಬಿಎಂಪಿ ಆವರಣದಲ್ಲಿ ಧೂಳು ಹಿಡಿದು ನಿಂತಿವೆ. ಕೋವಿಡ್ ಮುಂಜಾಗ್ರತಾ ಸಿದ್ಧತೆ ಬಗ್ಗೆ ಸರ್ಕಾರ ಸೂಚನೆಗಳನ್ನ ನೀಡಿದ್ರೂ ಅದನ್ನ ಸರಿಪಡಿಸುವ ಕೆಲಸಕ್ಕೂ ಬಿಬಿಎಂಪಿ ಮುಂದಾಗಿಲ್ಲ ಅನ್ನೋದು ವಿಪರ್ಯಾಸ. ರಾಜ್ಯ ಆರೋಗ್ಯ ಇಲಾಖೆ ಜೊತೆಗೆ ಸರ್ಕಾರ ಕೂಡ ಒಂದಷ್ಟು ಆದೇಶಗಳನ್ನು ಹೊರಡಿಸಿದೆ. ಜೊತೆಗೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಆದಷ್ಟು ಬೇಗ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಕರೆಯನ್ನು ಕೊಟ್ಟಿದೆ. ಬಟ್ ಆದರೆ ಯಾಕೋ ಏನೋ ಗೊತ್ತಿಲ್ಲ, ಬಿಬಿಎಂಪಿ ಮಾತ್ರ ನಿದ್ದೆಯಿಂದ ಎದ್ದಾಗೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಬಿಬಿಎಂಪಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈ ವಾಹನಗಳನ್ನು ನೀವು ಹಿಂದೆ ನೋಡಿರ್ಬೋದು. ಕೋವಿಡ್ನ ಮೊದಲ ವೇವ್ನಲ್ಲಿ ಈ ವಾಹನಗಳನ್ನು ಏರಿಯಾಗಳಲ್ಲಿ ಔಷಧಿ ಸಿಂಪಡಣೆ ಅಂದರೆ ಸ್ಯಾನಿಟೈಸರ್ನ ಮಾಡಲಿಕ್ಕೆ ಬಳಕೆಯನ್ನು ಮಾಡಲಾಗ್ತಾ ಇತ್ತು. ಬಿಬಿಎಂಪಿ ಈ ಒಂದು ವಾಹನಕ್ಕೆ ಅಂದರೆ ಆ ಒಂದು ವಾಹನಕ್ಕೆ ಸರಿಸುಮಾರು 50ರಿಂದ 55 ಲಕ್ಷ ಹಣವನ್ನು ವ್ಯಯ ಮಾಡಿ ಈ ವಾಹನಗಳನ್ನು ತರಿಸ್ಕೊಂಡಿತ್ತು. ಈ ವಾಹನಗಳ ಮುಖಾಂತರ ಏರಿಯಾಗಳಿಗೆ ಹೋಗಿ ಔಷಧಿಯನ್ನು ಸಿಂಪಡಣೆ ಮಾಡುವಂಥದ್ದು, ಜೊತೆಗೆ ಆ ಏರಿಯಾ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಆದರೆ ಯಾಕೋ ಈ ಬಾರಿ ಕೋವಿಡ್ ಹತ್ರ ಆಗ್ತಾ ಇದೆ, ಉಪತಳಿಯ ಭೀತಿ ಹೆಚ್ಚಾಗ್ತಾ ಇದ್ರು ಕೂಡ ಬಿಬಿಎಂಪಿಯ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಇದರ ಕ್ಲೀನ್ ಮಾಡುವಂಥ ಕೆಲಸವನ್ನು ಕೂಡ ಬಿಬಿಎಂಪಿ ಮಾಡಿಲ್ಲ. ಕಂಪ್ಲೀಟಾಗಿ ಧೂಳು ಹಿಡಿದು ಕೂತಿದೆ. ಆದರೆ ಈ ಇಷ್ಟೆಲ್ಲ ಹಣವನ್ನು ವ್ಯಯ ಮಾಡಿಯೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿ ಅಂದರೆ ಪ್ಯಾಂಡಮಿಕ್ ಸಿಚುವೇಶನ್ಸ್ಗಳಲ್ಲಿ ಭಯಭೀತರಾದಾಗ ಈ ವಾಹನಗಳ ಮುಖಾಂತರ ಆ ಏರಿಯಾಗಳನ್ನು ಸ್ಯಾನಿಟೈಸ್ ಮಾಡಿ ಅವ್ರಿಗೆ ಒಂದಷ್ಟು ನಂಬಿಕೆ ಬರುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಬೇಕಿತ್ತು. ಬಟ್ ಇನ್ನು ಸದ್ಯದ ಪರಿಸ್ಥಿತಿ ಇನ್ನೂ ಕೈ ಮೀರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಇನ್ನೊಂದಷ್ಟು ಆದೇಶಗಳನ್ನು ಕೊಡಲಿ, ರೂಲ್ಸ್ಗಳನ್ನ ತರಲಿ, ಆ ನಂತರದಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ತೇವೆ ಎನ್ನುವಂಥ ಒಂದಷ್ಟು ನಿರ್ಲಕ್ಷ್ಯ ಭಾವನೆಯಿಂದ ಬಿಬಿಎಂಪಿ ಇದ್ದಂಗೆ ಕಾಣ್ತೇವೆ. ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದಾಗಲೂ ಇವುಗಳ ಬಳಕೆಗೆ ಬಿಬಿಎಂಪಿ ಮುಂದಾಗಿರಲಿಲ್ಲ. ಈಗ ಮತ್ತೆ ಕೋವಿಡ್ ಭೀತಿ ಶುರುವಾಗಿದ್ರು ಈಗಲೂ ಅದೇ ಚಾಳಿಯನ್ನ ಮುಂದುವರಿಸುವ ಮೂಲಕ ತನ್ನ ನಿರ್ಲಕ್ಷ್ಯವನ್ನ ಸಾಬೀತು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕೋಟಿ ಖರ್ಚು ಮಾಡಿ ತಂದಂತಹ ವಾಹನಗಳನ್ನ ಜನರ ಉಪಯೋಗಕ್ಕೆ ಬಾರದಂತೆ ಧೂಳು ಇರಿಸಿ ನಿಲ್ಲಿಸಿರುವಂತಹ ಬಿಬಿಎಂಪಿ ಬುದ್ಧಿಗೆ ಅದೇನು ಹೇಳಬೇಕೋ ಏನೋ ಗೊತ್ತಿಲ್ಲ. ಇನ್ಮುಂದಾದ್ರೂ ಇಂತಹ ನಿರ್ಲಕ್ಷ್ಯವನ್ನ ಬಿಟ್ಟು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.